ಇವತ್ತು ನಾವು ಬಂದೀವಿ ಮತ್ತೆ ಬಿಜಾಪುರಕ್ಕೆ. ಬಂದ ನೋಡಲ್ ಮಾಮ ಪಪ್ಪ ಆಗ್ಯಾನ. ಹಾಂ, ನಮ್ಮ ಮಮ್ಮಿ ಮನೆಗೆ ಮೊಮ್ಮಗ ಬಂದಾನ. ನಮ್ಮ ಅತ್ತಿಗೆಗೆ ಗಂಡು ಪಾಪು ಆಗಿತ್ತು, ಅದಕ್ಕೆ ನೋಡಬೇಕು ಅಂತೇಳಿ ಬಂದಿದ್ವಿ ನಾವು. ಅವರಿಗೆ ಆಲ್ರೆಡಿ ಆಗಿ 2-3 ದಿನ ಆಗಿತ್ತು, ಸೊ ಬರೋದಾಗಿರಲಿಲ್ಲ. ಇವತ್ತು ಬಂದ್ವಿ. ಬಜ್ಜಿ ಬಾ ಒಳ ಹೋಗಿ ನಡಿ, ಪಂಕು ತೋರ್ಸ ನಡಿ ಹೆಂಗೆ ಜಿಗ್ತ ನೋಡಿವ. ಆಮೇಲೆ ಅವರಿಗೆಲ್ಲ ಬೆಟ್ಟಾಗಿ ಬಂದ್ವಿ ನಾವು. ಅವರಿಗೆಲ್ಲ ಬೆಟ್ಟಾಗಿ ಮತ್ತು ನಮ್ಮ ಪಂಕುಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಅವಳಿಗೂ ಕೆಮ್ಮು ಭಾಳ ಬರಾಕತ್ತಿತ್ತು, ಒಟ್ಟು ಕಮ್ಮಿನೇ ಆಗಿರಲಿಲ್ಲ. ಅಲ್ಲೇ ಊರಲ್ಲಿ ತೋರಿಸಿದ್ವಿ, ಸೊ ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ಅವಳಿಗೂ ತೋರಿಸ್ಕೊಂಡ್ರೆ ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದಿದ್ವಿ. ಇದು ಇದು ಮುಂಜಾನೆ ಸಂಜೆ ಬಂದು ಶಾಂಪು ಹಾಂ ಕೇಳ್ಕೊಂಡಿನಿ. ಪಾಪುನೆಲ್ಲ ನೋಡಿಕೊಂಡು ಮತ್ತು ಪಂಕುಗೂ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ನಾವು ಬಿಜಾಪುರ್ನಾಗ 21 ಸೆಂಚುರಿಗೆ ಬಂದಿದ್ವಿ. ಅಲ್ಲಿ ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಅದ್ರ ಸಂಬಂಧ ಅಂಥೇಳಿ ಬಂದಿದ್ವಿ. ತೆಲುಗು ಕವರು ಕಟ್ಟಾಗಿದ್ದು. ನಾನು ಭಾಳ ದಿನ ಆಯಿತು ತೊಗೋಬೇಕು ಆನ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆನ್ಲೈನ್ದಾಗೂ ಯಾಕೋ ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಅದ್ರ ಸಂಬಂಧ ಅಂಥೇಳಿ ಇಲ್ಲೇ 21 ಸೆಂಚುರಿ ಒಳಗೆ ಸಿಗ್ತಾವು, ಚಲೋ ಸಿಗ್ತಾವೆ. ಅಲ್ಲಿ ಕ್ವಾಲಿಟಿ ಎಲ್ಲ ಚಲೋ ಸಿಗ್ತಾವು. ಸೊ ಇಲ್ಲೇ ಬಂದ್ವಿ. ತೊಗೊಂಡೇ ಬಿಡ್ತಾಳೆ ಏನಾರಿ ಒಂದು ತಂಬಲ್ಲಿ ನೋಡೋಣ. ತಪ್ಪಸ್ತಂತ್ಯಾ ನಾನು ಒಂದು ಬ್ಯಾಗ್ ತೊಗೋಬೇಕಂಥೇಳಿ ನೋಡಿದೆ, ಬಟ್ ಬ್ಯಾಗ್ ಭಾಳ ಕಾಸ್ಟ್ಲಿ ಅನ್ನಿಸ್ತು. ಸೊ ಅದಕ್ಕೆ ತಗೋಲಿಲ್ಲ. ಸ್ವಲ್ಪ ನೋಡೋಣ ಇನ್ನೊಂದು ಸ್ವಲ್ಪ ಯಾವ್ರೇ ವೆರೈಟಿಯಾಗಿ ಚೆನ್ನಾಗಿರ್ತಾವೆ ಅಂತೇಳಿ ನೋಡಿದೆ. ಬಟ್ ಯಾವ ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಬಟ್ ರೇಟೂ ಹೈ ಅನ್ನಿಸ್ತು. ನೋಡೋಕ್ಕೂ ಅಷ್ಟು ಸರಿ ಅನ್ನಿಸ್ಲಿಲ್ಲ, ರೇಟೂ ಹೈ ಅನ್ನಿಸ್ತು. ಅದಕ್ಕೆ ಬೇಡ ಅಂಥೇಳಿ ಬಿಟ್ಟು ಬಂದೆ. ಮೊದಲ ವಲ್ಲ 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 ಏನು ಬೇಡ. ನಾಟ್ರಿ ಹಂಗಂದ್ರೆ ಶೇಟ ಇಲ್ಲಿ ಎಕ್ಸ್ಚೇಂಜ್ ಅಣ್ಣ ಇಲ್ಲಿಂದ ಮಾಡ್ದೆ. ನಡಿ ಅಲ್ಲೇನು ಜಾಸ್ತಿ ತೊಗೋಲಿಲ್ಲ. ಸುಮ್ಮನೆ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದುಬಿಟ್ವಿ. ಆಮೇಲೆ ಅಲ್ಲಿಂದ 21 ಸೆಂಚುರಿಯಿಂದ ಗಾಂಧಿ ಚೌಕಿಗೆ ಬಂದ್ವಿ. ಗಾಂಧಿ ಚೌಕರ ಇಷ್ಟು ಗದ್ದಲಿತ್ತು ಅಪ್ಪ. ಅಂದ್ರೆ ನಾಳೆ ಶುಕ್ರವಾರ ಇತ್ತು, ಲಕ್ಷ್ಮೀ ಪೂಜೆ. ಬಿಜಾಪುರ್ನಾಗ ಫಸ್ಟ್ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋರು ಮತ್ತು ಇಂಡಿಪೆಂಡೆನ್ಸ್ ಡೇ ಎರಡೂ ಇತ್ತು. ಸೊ ಅದರ ಸಂಬಂಧ ಸಿಕ್ಕಾಪಟ್ಟೆ ಗದ್ದಲಿತ್ತು ಗಾಂಧಿ ಚೌಕ. ಅಂಥ ಗದ್ದಲ್ದಾಗೆ ಬಂದಿದ್ವಿ ನಾವು. ಇವರು ನಮ್ಮ ಜಗುವರು ಏನೋ ಅವ್ರ ಸ್ಕೂಲಿಗೆ ಹಾಕೊಂಡು ಹೋಗೋ ಸಂಬಂಧ ಅಂಥೇಳಿ ಅವರು ಏನೋ ತೊಗೊಂಡ್ರು. ಮತ್ತು ಪಂಕುಗೂ ಒಂದು ಸ್ವಲ್ಪ ಏನೇನೋ ಕೊಡಿಸಿದ್ರು. ನಾನು ಒಂದು ಜೋಡಕ್ಕೆ ಬ್ಯಾಂಗಲ್ಸ್ ತೊಗೊಂಡೆ, ಸ್ಕೂಲಿಗೆ ಹಾಕಿ ಕಳಿಸಿದ್ರಾಯ್ತು ಅಂಥೇಳಿ. ಸೊ ಸಿಕ್ಕಾಪಟ್ಟೆ ಗದ್ದಲ ಅಲ್ಲಿ ಪೂಜೆಗೆ ಅಂಥೇಳಿ. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ನಮ್ಮ ಪಪ್ಪನ ಗಾಡಿ ತೊಗೊಂಡು ಬಂದಿದ್ವಿ, ಇಸ್ಕೊಂಡು ಬಂದಿದ್ವಿ. ಸ್ವಲ್ಪ ಆ ಕಡೆ ಭಾಳ ಅಡ್ಡಾಡೋದಿತ್ತು, ಅದರ ಸಂಬಂಧ ನಮ್ಮ ಪಪ್ಪನ ಗಾಡಿ ಇಸ್ಕೊಂಡು ಬಂದಿದ್ವಿ, ಸ್ಕೂಟಿನ. ನೋಡಿರಿ ಎಷ್ಟು ಹಂಗೆ ಹೂವು ಅಂತೂ ಕಾಸ್ಟ್ಲಿ. ಈ 1 ಮಂತ್ ಫುಲ್ ಇದೇ ಥರ ಗಾಂಧಿ ಚೌಕು. ಪ್ರತಿ ಗುರುವಾರ ಶುಕ್ರವಾರ ಇದೇ ಥರ ಗದ್ದಲಿರ್ತೈತಿ ಗಾಂಧಿ ಚೌಕ. ಸಿಕ್ಕಾಪಟ್ಟೆ ಜನ ಹೂವು ಎಲ್ಲ ತೊಗೊಳ್ಲಿಕ್ಕಂತೇಳಿ ಮಾರ್ಕೆಟಿಗೆ ಬರ್ತಾರಲ್ಲ. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹೆಂಗ್ರಿ ಹೂವು ಇವು? ಒಂದಕ್ಕೆ 60.
ಇದಕ್ಕೆ ಹೆಂಗ್ರಿ? ಅದು 20 ರೂಪಾಯಿ ಒಂದು ವಾಸ. ಆಯಿತು, ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಮತ್ತೆ ಲೇಟ್ ಆಗಿತ್ತು ಅಂತ ಹೇಳಿ ನಾವು ಇಲ್ಲೇ ನಾಷ್ಟಕ್ಕೆ ಮಾಡಕ್ಕೆ ಬಂದಿದ್ವಿ ಒಂದು ಹೋಟೆಲ್ಗೆ. ಆ್ಯಕ್ಚುಲಿ ನಾವು ಮಮ್ಮಿ ಮನೆಗೂ ಹೋಗಿರಲಿಲ್ಲ. ಮಮ್ಮಿಯವರು ಡ್ಯೂಟಿಗೆ ಹೋಗಿರ್ತಾರೆ, ಮನ್ಯಾಗ ಯಾರೂ ಇರೋಂಗಿಲ್ಲ. ಸೊ ಅದ್ರ ಸಂಬಂಧ ನಾವು ಇಲ್ಲೇ ನಾಷ್ಟ ಮಾಡಿಕೊಂಡು ಹೋದ್ರಾಯ್ತು ಅಂಥೇಳಿ ಒಂದು ಹೋಟೆಲ್ಗೆ ಬಂದಿದ್ವಿ ನಾಷ್ಟ ಮಾಡೋ ಸಂಬಂಧ. ಅಲ್ಲಿ ಹೋಟೆಲ್ನೂ ಅಷ್ಟೇ ಗದ್ದಲಿತ್ತು. ಅಲ್ಲಿನೂ ಒಂದು 5 ನಿಮಿಷ ವೆಯ್ಟ್ ಮಾಡೀವಿ ನಾವು. ಒಂದು ಹೋಟೆಲ್ ಒಂದು ಅಷ್ಟು ದೊಡ್ಡ ಹೋಟೆಲ್ ಇದ್ರೂ ಒಂದು ಟೇಬಲ್ ಖಾಲಿ ಆಗ್ಲಿಕ್ಕೆ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡಿದ್ವಿ ನಾವು. ಅವಾಗ ಒಂದು ಖಾಲಿ ಆಯಿತು, ಅವಾಗ ಬಂದು ಕೂತ್ಕೊಂಡ್ವಿ. ಆಮೇಲೆ ನಮ್ಮ ಅಕ್ಕಾರು ಬಂದರು. ಅಕ್ಕಗೆ ಅಂದ್ರೆ ನನ್ನ ಬ್ಯಾಗ ಅಲ್ಲೇ ಬಿಟ್ಟು ಬಂದಿದ್ದೆ ನಾನು ಹಾಸ್ಪಿಟಲ್ನಾಗೆ. ಸೊ ಅದಕ್ಕೆ ಅದನ್ನು ಕೊಡಕ್ಕಂತೇಳಿ ಆಕಿನೂ ಬಂದಿದ್ಲು. ಕರೆಸಿದ್ದೆ ಫೋನ್ ಹಚ್ಚಿ, ತೊಗೊಂಡು ಬರುವ ಬ್ಯಾಗು, ನಾವು ಈ ಕಡೆಯಿಂದ ಹೋಗಿಬಿಡ್ತೀವಿ, ಲೇಟ್ ಆಗತ್ತೆ ನಮಗೆ ಅಂತ. ನಾವು ಮತ್ತು ಹಾಸ್ಪಿಟಲ್ಗೆ ಹೋಗಿ ಮತ್ತು ಬಸ್ ಸ್ಟ್ಯಾಂಡಿಗೆ ಬಂದು ಎಲ್ಲ ಹೋಗೋಟ್ರಾಗೆ ಲೇಟ್ ಆಗಿಬಿಡ್ತೈತಿ ಮತ್ತು ಅಂಥೇಳಿ ಅದ್ರ ಸಂಬಂಧ ನಾವು ಆಕೆಗೆ ಇಲ್ಲೇ ಕರೆಸಿದ್ದೆ, ಇಲ್ಲೇ ಬಾರ್ವ ನಾವು ಈ ಕಡೆ ಹೋಗಿಬಿಡ್ತೀವಿ. ಗ್ರೀನ್ ಹಾಕೊಂಡೆ ನಂದೊಂದು ಪಿಂಕ್. ನಾವು ಬೇಕೇ ಬೇರೆ. ಆಮೇಲೆ ಅಷ್ಟೊತ್ತಿಗೆ ನಾಷ್ಟ ಎಲ್ಲ ಬಂತು. ನಾವು ಸುಮ್ಮನೆ ಲೈಟಾಗಿ ನಾಷ್ಟ ಆರ್ಡ್ರ್ ಮಾಡಿದ್ವಿ. ಆಕೆ ಪಂಕು ನೂಡಲ್ಸ್ ತಿನ್ನಂದಿದ್ಲು, ಅದಕ್ಕೆ ಆಕಿನ ಫೇವ್ರೇಟ್ ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ. ಆಕೆ ಅದನ್ನು ತಿಂದಳು. ಆಕೆಗೂ ಭಾಳ ಆಗತ್ತೆ ಅಂಥೇಳಿ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಅದ್ರೊಳಗೆ ತಿಂದ್ವಿ. ಆಮೇಲೆ ಎಲ್ಲ ನಾಷ್ಟ ಮಾಡಿಕೊಂಡು ಆಮೇಲೆ ನಮ್ಮ ಪಪ್ಪ ಕೆಳಗಡೆ ವೇಟ್ ಮಾಡಕತ್ತಿದ್ರು. ಅವ್ರಿಗೆ ಇಷ್ಟು ಗಾಡಿ ಕೊಟ್ಟು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸಾಕು ಬಿಡು. ಏಮ್ಮ ಸಾಕು ಬಾ ಐಸು ಕುಡಿತಾಳಪ್ಪ. ಬಾ ಸಾಕು ಬಾ. ಐಸ್ ಕುಡಿಯಾಕ ಮಾಡ್ತಾಳೆ ಆಕಿ. ಇಡು ಅಲ್ಲಿ. ರೆಡಿ. ಹಾಂ, ಏನೇ ಬಸ್ ಇಲ್ಲ, ಬಸ್ ಇಲ್ಲ ಇಲ್ಲ. ಭಾಳ ದಿನ ಆದಮೇಲೆ ನಮ್ಮ ಜಗ್ಗು ಅವ್ರು ನನ್ನ ಜೊತೆ ಬಸ್ನಾಗ ಬಂದಿದ್ದರು. ಸೊ ಫುಲ್ ಎಂಜಾಯ್ ಮಾಡ್ಕೊತ ಬಂದ್ವಿ.